ಪ್ರತಿನಿತ್ಯ ಪೂಜೆ ಮಾಡಿದ ತಕ್ಷಣ ಒಂದ್ಸತಿ ನಿಮ್ಮ ಹ್ಯಾಂಡನ್ನು ಯಾರಿಗೂ ಹ್ಯಾಂಡ್ ಶೇಕ್ ಕೊಡಬೇಡಿ, ದೇವ್ರಿಗೆ ಕೊಟ್ಬಿಡಿ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ. ಇದನ್ನು ಯಾಕೆ ಹೇಳಿದೆ ಅಂದರೆ, ಒಂದು ಶ್ರದ್ಧೆ ಮತ್ತು ಒಂದು ಭಕ್ತಿಯಿಂದ ನಾವು ಮಾಡಿದಂಥ ಪೂಜೆಗೆ ತಾಯಿ ಯಾವ ರೀತಿ ನಮ್ಮನ್ನು ಕೈ ಹಿಡಿತಾಳೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಎಲ್ಲ ಹೆಣ್ಮಕ್ಳು ಕೂಡ ಇದನ್ನು ಕೇಳಿಸ್ಕೊಳ್ಬೇಕು. ಯಾವಾಗ್ಲೂ ಒಂಥರ ಸೋಂಬೇರಿತನ, ಯಾವುದೋ ರೀತಿಯ ಆಲಸ್ಯ, ಇದೆಲ್ಲ ಒಂದು ಮಂಗಳವಾರ ಶುಕ್ರವಾರ ಹಸುವಿನ ಗಂಜಲವನ್ನು ಹಾಕಿ ಮನೆಯನ್ನು ಒರೆಸುವಂಥದ್ದು. ಅಡುಗೆ ಮನೆ ಅನ್ನೋದೇ ಲಕ್ಷ್ಮೀ ನಿವಾಸ. ಈ ದೀಪ ನಮಸ್ಕಾರನೂ ಕೂಡ ತುಂಬ ಮನೇಲಿದ್ದು ಇಷ್ಟೆಲ್ಲ ಪೂಜೆ ಮಾಡಬಹುದಾ? ಲೀಲೇಕ ನಿಟಿಲೆ ವಿಧಿರ್ಮಮಲಿಪಿಂ ವಿಸೃಜಾಂತ್ಯರಂ ವಿಲಿಖಿತವ್ಯ ಮೇ ತದತಿ ತತ್ಫಲ ಪ್ರಾಪ್ತಯೇ. ನೀವು ಹೇಳಿದ್ರಿ ಅಂತ 107 ಬಿಂದಿಗೆ ಹಾಕಿದ್ರು ಪರಮೇಶ್ವರ ಕಾಣಿಸ್ಲಿಲ್ಲ, ಇನ್ನು ಒಂದು ಬಿಂದಿಗೆ ಹಾಕಿದ್ರೆ ಕಾಣಿಸ್ಬಿಡ್ತಿದ್ನಾ? ಮೇಡಮ್, ನಿಮ್ಮ ತರಗತಿಯಲ್ಲಿ ಯಾವ ಒಂದು ಶ್ಲೋಕಗಳನ್ನ ತಿಳಿಸ್ಕೊಡ್ತೀರಾ? ಹಾಗೆ ಆವಾಗಲೇ ನೀವು ಹೇಳಿದ್ರಿ ಲಕ್ಷ್ಮೀ ಹೃದಯ ಹೇಳ್ಕೊಡ್ತೀರಾ ಅಂತ. ಸೊ ಅದಕ್ಕೆ ಬೀಜಾಕ್ಷರ ಸಮೇತವಾಗಿ ಹೇಳ್ಕೊಡ್ತೀರಾ ಹೇಗೆ ಮೇಡಮ್? ಹೌದು, ನಮ್ಮ ಶ್ರೀ ಯದುನಂದನ ಗುರುಕುಲ ಸಂಸ್ಥೆಯಲ್ಲಿ ನಾನು ಸಾಕಷ್ಟು ಶ್ಲೋಕಗಳನ್ನು ಹೇಳ್ಕೊಡ್ತೀವಿ. ಹಾಗೆ ನನ್ನ ಕಡೆಯಿಂದ ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ, ಆಲ್ಮೋಸ್ಟ್ ನನ್ನ ಕಡೆಯಿಂದ ಎಲ್ಲ ಇರುವಂಥದ್ದೆಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟಿರೋದು. ಲಕ್ಷ್ಮೀ ಸಹಸ್ರನಾಮ, ಲಕ್ಷ್ಮೀ ಶೋಭಾನೆ, ಹಾಗೆ ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ, ಲಲಿತಾ ಸಹಸ್ರನಾಮ, ಹೀಗೆ ಸಾಕಷ್ಟು ಶ್ಲೋಕಗಳನ್ನು ಹೇಳ್ಕೊಡುವಂಥದ್ದು. ಲಲಿತಾ ತ್ರಿಶತಿ ತುಂಬ ಶಕ್ತಿಯುತವಾಗಿರುವಂಥ 300 ನಾಮಾವಳಿಯನ್ನು ಹೇಳ್ಕೊಡುವಂಥದ್ದನ್ನು ಮಾಡಿದ್ದೀವಿ. ಎಲ್ಲದೂ ಕೂಡ ಸ್ತೋತ್ರಗಳಾಗಿರುತ್ತೆ. ಹಾಗಾಗಿ ಲಕ್ಷ್ಮೀ ಹೃದಯದಲ್ಲಿ ನಾವು ಎಲ್ಲೂ ಹೇಳ್ಕೊಡದೇ ಇರುವಂತಹ ಬೀಜಾಕ್ಷರಿ ಮಂತ್ರದೊಂದಿಗೆ ಲಕ್ಷ್ಮೀ ಹೃದಯವನ್ನು ಹೇಳ್ಕೊಡ್ತೀವಿ. ತಾಯಿಯ ನೇತ್ರ ಬೀಜ, ಹೃದಯ ಬೀಜ, ಅವಳ ಪಾದ ಬೀಜ, ಮುಖ ಬೀಜ, ಹೀಗೆ ಹಲವಾರು ಅವಳ ಒಂದು ದೇಹದ ಅಂಗಾಂಗದಲ್ಲಿರುವಂತಹ ಒಂದೊಂದು ಬೀಜಾಕ್ಷರಿ ಮಂತ್ರದ ಸಮೇತವಾಗಿ ಲಕ್ಷ್ಮೀ ಹೃದಯವನ್ನು ಹೇಳ್ಕೊಡ್ತೀವಿ. ಆ ಲಕ್ಷ್ಮೀ ಹೃದಯವನ್ನು ಹೇಳಬೇಕಾದ್ರೆ ಸುಮಾರು ಲಕ್ಷ್ಮೀ ಹೃದಯದಲ್ಲಿ 70 ಬೀಜಾಕ್ಷರಿ ಮಂತ್ರಗಳಿದೆ. ಆ 70 ಬೀಜಾಕ್ಷರಿ ಮಂತ್ರಕ್ಕೆ ನಾನು ಹೇಳ್ಕೊಡ್ಬೇಕಾದ್ರೆ ಈ ನಾಳೆ ಇಂಥದ್ದು ಬೀಜಾಕ್ಷರಿ ಮಂತ್ರ ಇರುತ್ತೆ, ನೀವಿಷ್ಟು ಕಾಯಿನನ್ನು ತೆಗೆದಿಟ್ಕೋಬೇಕು ಅಂತ ಪ್ರತಿ ತರಗತಿಯಲ್ಲೂ ಹೇಳ್ತಾ ಹೋಗ್ತೀನಿ. ಸುಮಾರು ಪೂರ್ತಿ ಮುಗಿಯುವಷ್ಟೊತ್ತಿಗೆ 70 ಬೀಜಾಕ್ಷರಿ ಮಂತ್ರ ಆಗುತ್ತೆ ಅಂದಿದ್ದೀನಿ. ಹಾಗೆ 70 ಕಾಯಿನನ್ನು ಕೂಡ ಇಟ್ಕೋಬೇಕಾಗತ್ತೆ. ಯಾಕೆ ಕಾಯಿನನ್ನು ಇಟ್ಕೋಬೇಕು ಅನ್ನೋದಾದರೆ, ಲಕ್ಷ್ಮಿ ಅಂದ್ರೇ ಹಣ. ಆ ಹಣದ ಶಬ್ದ ಆಕೆಗೆ ತುಂಬ ಪ್ರಿಯವಾಗಿರುವಂಥದ್ದು. ಆ ಲಕ್ಷ್ಮಿ ಅಂದ್ರೇ ಆ ಹಣವನ್ನು ಇಟ್ಕೊಂಡು, ಕಾಯಿನ್ಸನ್ನು ಇಟ್ಕೊಂಡು ಲಕ್ಷ್ಮೀ ಹೃದಯವನ್ನು ನಾವು ಯಾರು ಕಲಿತಾ ಆ ಒಂದು ಬೀಜಾಕ್ಷರಿ ಮಂತ್ರದೊಂದಿಗೆ ಹೇಳ್ತಾರೆ ಅವರಿಗೆ ತಾಯಿ ಅದರಲ್ಲಿಯೊಡೆ ಒಂದು ಸ್ತೋತ್ರ ಇದೆ. ಲೀಲೇಕ ನಿಟಿಲೆ ವಿಧಿರ್ಮಮಲಿಪಿಂ ವಿಸೃಜಾಂತ್ಯರಂ ವಿಲಿಖಿತವ್ಯ ಮೇ ತದತಿ ತತ್ಫಲ ಪ್ರಾಪ್ತಯೇ. ಅಂದರೆ ಬ್ರಹ್ಮ ಬರೆದಿರುವಂಥ ಹಣೆ ಬರವನ್ನು ತಿದ್ದುತ್ತಾಳಂತೆ. ಹೇಗೆ ಅಂದರೆ, ನಾರಾಯಣನ ಕೈ ಇಟ್ಕೊಂಡು ಇವರು ನನ್ನ ಹೃದಯವನ್ನು ಹೇಳ್ತಾ ಇದ್ದಾರೆ. ನನ್ನ ಹೃದಯದಲ್ಲಿ ನೀನಲ್ವಾ, ನನ್ನ ಹೃದಯ ಅಂದ್ರೇ ನಾರಾಯಣ ಅಲ್ವಾ, ಅದಕ್ಕಾಗಿ ಆ ಹೃದಯವನ್ನು ಹೇಳ್ತಿರುವಂಥ ಇವರ ಹಣೆ ಬರ ಏನು ಬ್ರಹ್ಮ ಬರೆದಿದ್ದಾನೆ ಅದನ್ನು ತಿದ್ದಿ ಅಳಿಸಿ ಬರೆಯಪ್ಪ ಅಂತ ನಾರಾಯಣನ ಕೈ ಹಿಡಿದು ಅವಳು ಹೇಳ್ತಾಳಂತೆ. ಹಾಗಾಗಿ ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ ತುಂಬ ಮುಖ್ಯವಾಗಿರುವಂಥದ್ದು. ಯಾವ ಮಕ್ಕಳಿಗೆ ಮದುವೆ ಲೇಟ್ ಆಗ್ತಿದೆ ಅವರು ಇದನ್ನು ಮಾಡುವಂಥದ್ದು. ಯಾರ ಮನೆಯಲ್ಲಿ ಹಣಕಾಸಿನ ತೊಂದರೆ ಇದೆ ಅವರು ಲಕ್ಷ್ಮೀ ಹೃದಯ, ನಾರಾಯಣ ಹೃದಯವನ್ನು ಪಠಣೆ ಮಾಡುವಂಥದ್ದು. ಇದನ್ನು ಪರ್ಟಿಕ್ಯುಲರ್ ಆಗಿ ರಾತ್ರಿ ಸಮಯದಲ್ಲಿ ಹೇಳಬೇಕು ಅಂತ ಹೇಳ್ತಾರೆ. ಈ ರಾತ್ರಿ ಸಮಯದಲ್ಲಿ ಲಕ್ಷ್ಮೀ ಹೃದಯ, ನಾರಾಯಣ ಹೃದಯವನ್ನು ಕಲಿತು ಹೇಳೋದ್ರಿಂದ ಎಲ್ಲ ರೀತಿಯ ಲಕ್ಷ್ಮೀ ನಾರಾಯಣ ಅಂದರೆ ಜಗತ್ತಿಗೆ ರಕ್ಷಕರವರು. ಆ ಜಗತ್ತಿಗೆ ರಕ್ಷಕರಾಗಿರುವಂತಹ ಈ ಹೃದಯವನ್ನು ಹೇಳೋದ್ರಿಂದ ನಮ್ಮಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು. ನನ್ನ ಕಡೆಯಿಂದ ಹೇಳೋದು ಒಂದೇ,
48 ದಿನ ಯಾವುದೇ ಮಾಡಿದ್ರೂ ಕೂಡ 48 ದಿನ ಮಂಡಲ ಅಂತಲೇ ನೀವು ಮಾಡಬೇಕು. ಈ ಹೃದಯವನ್ನು ಕಲಿತು ನೀವೆಲ್ಲರೂ ಮಾಡಿ. ಹಣೆ ಬರಹವನ್ನು ಏನೋ ಬರೆದಿದ್ದಾನೆ ಬ್ರಹ್ಮ, ಎಲ್ಲರೂ ಅಂದ್ಕೊಳ್ತೀವಿ ಬ್ರಹ್ಮ ಬರೆದ್ಬಿಟ್ಟಿದ್ದಾನೆ ಇಂಥ ಹಣೆ ಬರ ನಮ್ದು, ಹೀಗೆ ನಾನು ಎಲ್ಲರೂ ಅಂದ್ಕೊಳ್ಳೋದು ಜಾಸ್ತಿ ಅಲ್ವಾ, ನಮ್ಮ ಹಣೆ ಬರ ಇಷ್ಟೇ, ಇನ್ನೇನು ನಮಗಿಲ್ಲ, ಹೀಗೆ ಇರಬೇಕು ಅಂತ ಅಂದ್ಕೊಂಡವ್ರಿಗೆ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ತರಗತಿಗೆ ಸೇರಿಕೊಂಡು ಲಕ್ಷ್ಮೀ ನಾರಾಯಣ ಹೃದಯವನ್ನು ಕಲ್ತ್ಕೊಳ್ಳಿ. ಅದರ ಬೀಜಾಕ್ಷರಿ ಸಮೇತವಾಗಿ ಕಲಿತಾಗ ನಿಜವಾಗೂ ಅದರಿಂದ ನಿಮಗೆ ತುಂಬ ರೀತಿಯಲ್ಲಿ ಒಳ್ಳೆಯದಾಗೋದನ್ನು ನೀವು ನೋಡಬಹುದು ಅನ್ನೋದನ್ನು ಮಾತ್ರ ಹೇಳ್ಬೋದು. ಖಂಡಿತ ಮೇಡಮ್. ಮೇಡಮ್, ಈಗ ಸುಲಭವಾಗಿ ಮನೆಯಲ್ಲಿ ದೀಪ ನಮಸ್ಕಾರ ಯಾವ ರೀತಿ ಮಾಡಬಹುದು, ಅದರಿಂದ ಏನು ಉಪಯೋಗ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಹೌದು, ಈ ದೀಪ ನಮಸ್ಕಾರನೂ ಕೂಡ ತುಂಬ ಮನೇಲಿದ್ದು ಇಷ್ಟೆಲ್ಲ ಪೂಜೆ ಮಾಡಬಹುದಾ, ಒಂದು ಆನ್ಲೈನ್ ಕ್ಲಾಸಲ್ಲಿ ಸೇರಿಕೊಂಡು ನಾವು ಇಷ್ಟೆಲ್ಲ ಮಾಡ್ಬೋದಾ? ಡೆಫಿನೆಟ್ಟಾಗಿ ಮಾಡ್ಬೋದು. ಇದಕ್ಕೆ ಸಾಕ್ಷಿ ಸಮೇತವಾಗಿ ಒಂದೊಂದು ಮನೆಯಲ್ಲೂ ಕೂಡ ದುರ್ಗಾ ದೀಪ ನಮಸ್ಕಾರವನ್ನು ಮಾಡಿಸಿದ್ದೀನಿ. ತಾಯಿಯ ಒಂದು 28 ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಈ ರೀತಿಯ ನಮಸ್ಕಾರದೊಂದಿಗೆ ದೀಪ ನಮಸ್ಕಾರವನ್ನು ಮಾಡಿಸಿರುವಂಥದ್ದು. ಈ ದೀಪ ನಮಸ್ಕಾರಕ್ಕೆ ಎಲ್ಲರಿಗೂ ಹೇಳಿದ್ದೆ, ಅದಕ್ಕೂ ಕೂಡ ಇದನ್ನು ಪೂರ್ತಿ ವಿವರಣೆ ಮಾಡಿ ಹೇಳೋಕ್ಕಾಗದೇ ಇರ್ಬೋದು ನಿಮ್ಮ ಚಾನಲಲ್ಲಿ ನನಗೆ. ಆದರೆ ತರಗತಿಗೆ ಸೇರಿಕೊಂಡವರಿಗೆ ನಿಜವಾಗ್ಲೂ ದೀಪ ನಮಸ್ಕಾರದ ವಿವರಣೆಯನ್ನು ಕೊಡ್ತೀನಿ. ಮನೆಯಲ್ಲಿ ಮಾಡುವಂಥದ್ದನ್ನು ಅವರೇ ಮನೆಯಲ್ಲಿ ಕೂತು ಹೆಣ್ಮಕ್ಳು ಸಂಜೆ ಸಮಯದಲ್ಲಿ ದೀಪ ನಮಸ್ಕಾರದ ಆರಾಧನೆಯನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ತುಂಬ ಸುಲಭವಾಗಿ ಮಾಡುವಂಥದ್ದು, ಹಾಗೆ ಹೆಚ್ಚಿನ ಖರ್ಚು ಯಾವುದೇ, ಇಷ್ಟೆಲ್ಲ ಹೇಳ್ತಾರಲ್ಲ ಎಷ್ಟೊಂದು ಖರ್ಚಿರ್ಬೋದಾ, ನಿಜವಾಗ್ಲೂ ಯಾವುದೇ ರೀತಿಯ ಹಣಕಾಸಿನ ಖರ್ಚಿಲ್ಲದೆ ಮನೆಯಲ್ಲಿರುವಂಥ ವಸ್ತುವಲ್ಲಿ ನೀವು ಎಲ್ಲವನ್ನು ನೋಡ್ಬೋದು. ಲಲಿತೆಯನ್ನು ನೋಡ್ಬೋದು. ಲಲಿತಾ ಅಂದ್ರೇ ಆನಂದ, ಲಲಿತೆ ಅಂದ್ರೇ ಅವಳ ಸಂತೋಷ. ಆ ಸಂತೋಷವನ್ನು ದುರ್ಗಾ ದೀಪ ನಮಸ್ಕಾರದಲ್ಲಿ ನಾವು ನೋಡ್ಬೋದು. ದುರ್ಗಾ ದೀಪ ನಮಸ್ಕಾರ ದೇವಸ್ಥಾನದಲ್ಲೆಲ್ಲ ಮಾಡಿಸ್ಬೇಕಿದ್ರೆ ತುಂಬ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಹೇಗೆ ನಾವು ಮನೇಲಿ ಮಾಡೋದು? ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು 500 ರೂಪಾಯಿ ಒಳಗಡೆ ನಿಮಗೆ ದೀಪ ನಮಸ್ಕಾರವನ್ನು ಕೂಡ ನಾನು ಹೇಳ್ಕೊಡುವಂಥದ್ದನ್ನು ಮಾಡ್ತೀನಿ. ಮಾಡಿಸ್ಬೋದು, ಅನುಷ್ಠಾನದೊಂದಿಗೆ ಮಾಡುವಂಥದ್ದು. ಇದನ್ನು 48 ದಿವಸ ಮಾಡಬೇಕು? ಇಲ್ಲ ಇಲ್ಲ ಇಲ್ಲ, ಒಂದೇ ಸಲ. ಒಂದು ನವರಾತ್ರಿಗೆ ಮಾಡ್ಬೋದು, ಇಲ್ಲ ಒಂದು ಹುಣ್ಣಿಮೆಗೆ ಮಾಡ್ಬೋದು, ಮತ್ತು ಇಲ್ಲಾಂದರೆ ಒಂದು ಅಮಾವಾಸ್ಯೆಗೆ ಮಾಡ್ಬೋದು. ವರ್ಷದಲ್ಲಿ ಒಂದು 2 ಸತಿ ಮಾಡ್ತೀವಿ ಅಂದ್ರೂ ಕೂಡ ನೀವು ಆರಾಮಾಗಿ ಮಾಡ್ಕೋಬೋದು. ಓಕೆ. ಅದೇ ಸುಲಭವಾಗಿ ಹೆಣ್ಮಕ್ಳು ಯಾವ ರೀತಿ ಬದಲಾವಣೆಗಳನ್ನು ಮಾಡ್ಕೋಬಹುದು ಮನೆಯಲ್ಲಿ ಸಣ್ಣ ಸಣ್ಣದಾಗಿ, ಅದರಿಂದ ಆಗುವಂತಹ ಪ್ರಯೋಜನಗಳೇನು ಅಂತ? ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಹೆಣ್ಮಕ್ಳು ನಿಜವಾಗ್ಲೂ ಬೆಳಗ್ಗೆ ಎದ್ದ ತಕ್ಷಣ ಇವಾಗ ಏನಾಗಿದೆ, ಈಗಿನ ಒಂದು ಕಾಲಕ್ಕೆ ಹೋಗೋದು ಮೊದಲಾಗಿ ಬೆಡ್ ಕಾಫಿ ಕುಡಿಯುವಂಥದ್ದು. ಹಾಗೆ ಮನೆಯಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ, ಯಜಮಾನರು ಕೆಲಸಕ್ಕೆ ಹೋಗ್ತಾರೆ ಅಂತ ಹೇಳಿ ಹಾಗೆ ಮಲಗೆದ್ದು ಬಂದವರು ಹಾಗೆ ಅಡುಗೆ ಮಾಡುವಂಥದ್ದು. ಅಡುಗೆ ಮನೆ ಅನ್ನೋದೇ ಲಕ್ಷ್ಮೀ ನಿವಾಸ. ಹೆಣ್ಮಕ್ಳು ಕೆಲವೊಂದು ತಿದ್ದುಪಡಿಯನ್ನು ಅವ್ರು ಮಾಡಿಕೊಂಡ್ರೆ ಡೆಫಿನೆಟ್ಟಾಗಿ ಒಳ್ಳೇದು ಆಗುತ್ತೆ ಅನ್ನೋದಕ್ಕೆ ಇದಕ್ಕೆ ಒಂದು ರೀತಿಯ ಕೆಲವೊಂದು ಕಾರಣಗಳನ್ನು ಹೇಳ್ತೀನಿ. ಕೆಲವೊಂದು ನನ್ನ ಜೀವನದಲ್ಲಿ ನಡೆದಿರುವಂಥ ಕೆಲವೊಂದು ಘಟನೆಗಳನ್ನು ಹೇಳ್ತೀನಿ. ಯಾಕೆ ಹೆಣ್ಮಕ್ಳು ಸ್ತೋತ್ರವನ್ನು ಕಲಿಬೇಕು, ಯಾಕೆ ಹೆಣ್ಮಕ್ಳು ದೇವರ ಪೂಜೆಯನ್ನು ಮಾಡಬೇಕು, ಪ್ರತಿನಿತ್ಯ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು, ದೇವರಿಗೆ ಅಂತ ಒಂದಿಷ್ಟು ನೈವೇದ್ಯವನ್ನು ಇಡಿ, ಯಾವುದನ್ನು ಇಡೋಕ್ಕಾಗುತ್ತೋ ಅದನ್ನು ನೈವೇದ್ಯವನ್ನು ಇಡಿ, ಮನೆಯಲ್ಲಿ ಪ್ರತಿನಿತ್ಯ ಊದಿನ ಕಡ್ಡಿ ಹಚ್ಚುವಂಥದ್ದು, ಹಾಗೆ 2 ತುಪ್ಪದ ದೀಪನ ಇಟ್ಕೊಂಡು ಅದರಲ್ಲಿ ಆರತಿಯನ್ನು ಮಾಡುವಂಥದ್ದು. ಇದು ಎಲ್ಲದರಿಂದ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಏನಪ್ಪ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ಒಂದು ಹೇಳ್ಬೋದು, ಆದಷ್ಟು ಬೆಳಗ್ಗೆ ಬೇಗ ಎದ್ದೇಳೋದನ್ನು ಮಾಡಿ. ಬೇಗ ಎದ್ದೇಳೋದಂತ ಎದ್ದಾಗ ಕೆಲಸನೂ ಈಸಿ ಆಗುತ್ತೆ, ನಿಮಗೆ ಮನಸ್ಸಿಗೂ ನೆಮ್ಮದಿ ಆಗುತ್ತೆ. ಯಾವುದೇ ರೀತಿಯ ಗಡಿಬಿಡಿ ಅರ್ಜೆಂಟು ಅನ್ನೋದೇನೂ ಇರೋದಿಲ್ಲ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದ ತಕ್ಷಣ ಮನೆಯನ್ನು ಗುಡಿಸ್ಕೊಳ್ಳುವಂಥದ್ದು, ಮನೆಯನ್ನು ಸ್ವಚ್ಛ ಮಾಡಿಕೊಳ್ಳುವಂಥದ್ದು ಮೊದಲಿಗೆ ಮಾಡಬೇಕು. ಹಾಗೆ ನಿಮ್ಮ ಮನೆಯ ಮುಂಬಾಗಿಲು
ಏನು ಹೊಸಲು ಅನ್ನೋದೇನಿರುತ್ತೆ ಅಲ್ಲಿ ಲಕ್ಷ್ಮೀನಾರಾಯಣರ ನಿವಾಸವಾಗಿರುತ್ತೆ ಸದಾ. ಯಾಕೆ ಸಂಜೆ ಸಮಯದಲ್ಲಿ ಬಾಗಿಲನ್ನು ತೆಗೆದಿಟ್ಕೊಳ್ಳಿ ಅಂತ ಹೇಳ್ತಾರೆ? ಪ್ರತಿನಿತ್ಯ ನಮಗೆ ಕಣ್ಣಿಗೆ ಕಾಣದೇ ಇರ್ಬೋದು ಭಗವಂತ, ಅಷ್ಟು ಸುಲಭವಾಗಿ ನೋಡೋದಕ್ಕೂ ಸಾಧ್ಯವೂ ಇಲ್ಲ ಅಲ್ವಾ? ಅಂತಹ ಲಕ್ಷ್ಮೀನಾರಾಯಣರು ಪ್ರತಿ ಒಬ್ಬರ ಮನೆಯ ಬಾಗಿಲತ್ರ ಪ್ರತಿ ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಬಂದು ನಿಲ್ತಾರೆ. ಆ ಬಂದು ನಿಂತಾಗ ಯಾರ ಮನೆಯಲ್ಲಿ ದೀಪ ಹಚ್ಚಿರೋದಿಲ್ಲ, ಯಾರ ಮನೆಯಲ್ಲಿ ನಿದ್ರೆಯಲ್ಲಿರ್ತಾರೆ ಅಲ್ಲಿಂದ ಲಕ್ಷ್ಮೀನಾರಾಯಣರು ಹೊರಟು ಬಿಡ್ತಾರಂತೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಬೆಳಗ್ಗೆ ಎದ್ದಾಗ ಮೊದಲಾಗಿ ನೀವು ಮಾಡುವಂಥ ಅಡಿಗೆ ಏನು ಅಗ್ನಿ ಅನ್ನೋದು ಏನಿದೆ ಅದನ್ನು ಸ್ಪರ್ಶ ಮಾಡೋಕ್ಕೂ ಮೊದಲಾಗಿ ನೀವು ಸ್ನಾನವನ್ನು ಮಾಡಿ ನೀವು 1 ವಾರ ಇದನ್ನು ಟ್ರೈ ಮಾಡಿ. ಯಾಕೆ ಎಲ್ಲ ಒಳ್ಳೆಯದಾಗಲ್ಲ? ಯಾಕೆ ನಮ್ಮ ಕೆಲಸ ನಿಲ್ತಿದೆ? ಯಾಕೆ ಎಷ್ಟೇ ಮಾಡಿದ್ರೂ ಕೂಡ, ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ನಮ್ಮ ಕೈಯಲ್ಲಿ ಉಳಿತಿಲ್ಲ? ಮತ್ತೆ ತಿಂಗಳು ಆಗ್ತಾ ಇದ್ದ ಹಾಗೇ ನಮ್ಮ ಕೈಯಲ್ಲಿ ಹಣಕಾಸಿರೋದಿಲ್ಲ. ಯಾಕೆ ಈ ಸಮಸ್ಯೆ ಆಗ್ತಿದೆ? 1 ವಾರ ನಾನು ಹೇಳುವಂತಹ ಕೆಲವೊಂದು ಬದಲಾವಣೆಯನ್ನು ನೀವು ಮಾಡಿಕೊಂಡಾಗ ನಿಮ್ಮಲ್ಲಿ ನಿಮಗೆ ಯಾವ ಚೇಂಜಸ್ ಕಾಣುತ್ತೆ ನೋಡಿ ಆಮೇಲಿಂದ ಮುಂದುವರಿಸಿ. ಇಷ್ಟನ್ನು ನಾನು ಹೇಳ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಮೊದಲಿಗೆ ಮನೆಯನ್ನು ಸ್ವಚ್ಛ ಮಾಡೋದು, ಮನೆಯ ಮುಂಬಾಗಿಲನ್ನು ಸ್ವಚ್ಛ ಮಾಡುವಂಥದ್ದು. ಗಂಜಲವನ್ನು ನೀವು ಪ್ರತಿನಿತ್ಯ ಆಗಲಿಲ್ಲ ಅಂದರೂ ಒಂದು ಮಂಗಳವಾರ ಶುಕ್ರವಾರ ಹಸುವಿನ ಗಂಜಲವನ್ನು ಹಾಕಿ ಮನೆಯನ್ನು ಒರೆಸುವಂಥದ್ದು. ಮನೆಯ ಒರೆಸುವಂಥ ನೀರಿಗೆ ಒಂದಿಷ್ಟು ಕಲ್ಲುಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನವನ್ನು ಹಾಕಿ ಮನೆಯನ್ನು ಒರೆಸೋದ್ರಿಂದ ಮನೆ ನಂದನವನವಾಗಿರುತ್ತೆ. ಇದೆಲ್ಲ ನಾನು ಮಾಡಿ ಆದ್ರ ಮೇಲೆ ಹೇಳ್ತಿದ್ದೀನಿ ಅಂತ ಆದರೆ ಈ ಥರ ನೂರಾರು ಜನ, ಸಾವಿರಾರು ಜನ ಈಗ ಮಾಡಿ ನೆಮ್ಮದಿಯನ್ನು ಕಂಡುಕೊಂಡಿದ್ದಾರೆ. ಮನೆಯ ಮುಂಬಾಗಿಲು ಹೊಸಲಿಗೆ ಯಾವಾಗಲೂ ನೀವು ಒಂದಿಷ್ಟು ಗಂಜಲವನ್ನು ಹಾಕಿ ಮನೆಯ ಹೊಸಲನ್ನು ತೊಳ್ಕೊಳ್ಳೋದ್ರಿಂದ ನಿಜವಾಗ್ಲೂ ಲಕ್ಷ್ಮೀನಾರಾಯಣರ ಸನ್ನಿಧಿ ಇರುತ್ತೆ. ರಂಗೋಲಿ ಒಂದು ಹಾಕಿದ್ರೆ ಸಾಕ, ಅರ್ಶಿನ ಕುಂಕುಮ ಪ್ರತಿನಿತ್ಯ ಇಡಬೇಕು ಆ ಒಂದು ಹೊಸಲಿನ ಭಾಗಕ್ಕೆ. ನೀವು ಬೆಳಗ್ಗೆ ಎದ್ದು ಅಡುಗೆ ಮಾಡೋಕ್ಕೂ ಮೊದಲು ಸ್ನಾನ ಮಾಡಿ ಆ ಒಂದು ನೀವು ಏನು ಮಾಡುವಂಥ ಆ ಒಂದು ಅಗ್ನಿಯನ್ನು ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿಕೊಂಡು ಇವತ್ತು ನಾವು ಮಾಡುವಂಥ ಅಡುಗೆ ನಿಜವಾಗ್ಲೂ ಅದು ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಕೂಡ ನಾವು ಕೊಡುವಂಥ ಆಹಾರ ಆರೋಗ್ಯವನ್ನು ತರುವಂಥದ್ದಾಗಲಿ ಅಂತ ಕೇಳಿಕೊಂಡು ನೀವು ಅಡುಗೆಯನ್ನು ಮಾಡುವಂಥದ್ದು. ಅನ್ನಪೂರ್ಣೇಶ್ವರಿಯನ್ನು ನೆನಪಿಸ್ಕೊಳ್ತಾ ನೀವು ಅಡುಗೆಯನ್ನು ಮಾಡೋದ್ರಿಂದ ನಿಜವಾಗ್ಲೂ ಮನೆಯಲ್ಲಿ ಎಲ್ಲರೂ ಆರೋಗ್ಯದಿಂದ ಇರ್ತಾರೆ. ಇವತ್ತಿನ ಕಾಲಕ್ಕೆ ಹೇಗಿದೆ ಅಂದರೆ ಕಾಲು ಗಂಟು ನೋವು, ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಹೆಚ್ಚಿನ ಸಮಯ ಕೆಲಸ ಮಾಡೋಕ್ಕಾಗೋದಿಲ್ಲ, ಯಾವಾಗಲೂ ಒಂಥರ ಸೋಂಬೇರಿತನ, ಯಾವುದೋ ರೀತಿಯ ಆಲಸ್ಯ, ಇದೆಲ್ಲವೂ ಆಗ್ತಿರೋದು ಕೂಡ ನಮ್ಮ ಕಡೆಯಿಂದನೇ. ಇದಕ್ಕೆ ದೇವರು ಏನೂ ಮಾಡಿಲ್ಲ ಅನ್ನೋದನ್ನು ಬಿಟ್ಟು ನಾವು ಏನು ಮಾಡಬೇಕು, ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಅಂತ ನಾವು ತಿಳ್ಕೊಂಡಾಗ ನಿಜವಾಗ್ಲೂ ನಮ್ಮ ಜೀವನ ತುಂಬ ಸುಖವಾಗಿರುತ್ತೆ. ಯಾಕೆ ಅಂದರೆ ಇವತ್ತಿಲ್ಲಿ ಕೂತಿದ್ದೀನಿ, ನನ್ನನ್ನು ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದಾರೆ, ಎಷ್ಟೊಂದು ಸ್ತೋತ್ರ ಹೇಳ್ಕೊಡ್ತೀರಾ, ಎಷ್ಟೊಂದೆಲ್ಲ ಕಲಿಸ್ತಿದ್ದೀರಾ, ಹೇಗೆ ಅಂತ ಅವ್ರ ಪ್ರಶ್ನೆ. ನಾನು ಹೇಳಬೇಕು ಅಂದರೆ ನಾನೇ ಒಂದು ಉದಾಹರಣೆ. ನಾನು ಕೂಡ ನಿಮ್ಮ ಹಾಗೆ ಅಂತ ಹೇಳೋದಿಲ್ಲ, ಯಾಕೆಂದರೆ ಎಷ್ಟೋ ಜನ ಮಾಡ್ತಾ ಇರೋರು ಇರ್ತಾರೆ. ನನ್ನ ಒಂದು ಕಡೆಯಿಂದ ನಾನು ಆಗ ಸ್ವಲ್ಪ ಯಾವುದೇ ಪೂಜೆ ಪುನಸ್ಕಾರ ಸ್ತೋತ್ರವನ್ನು ಯಾವುದನ್ನು ಕಲೀಲಿಲ್ಲ. ನನ್ನದೇ ಆದ ಒಂದು ರೀತಿಯಲ್ಲಿ ಇದ್ದಿದ್ದು ನಿಜ. ಲಲಿತಾ ಸಹಸ್ರನಾಮ ನನಗೆ ನಿಜವಾಗ್ಲೂ ಹೇಳೋದಕ್ಕೆ ಬಿಡಿ, ಆ ಬುಕ್ಕ ಹೇಗಿರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಆ ರೀತಿಯಲ್ಲಿ ಇದ್ದಾಗ ಕೆಲವೊಂದು ಸಾಕಷ್ಟು ತೊಂದರೆಗಳಿದ್ದಾಗ ನನಗೆ ನಿಜವಾಗೂ ಲಲಿತಾಂಬಿಕೆ ಕೆಲವ್ರನ್ನ ಆರಿಸ್ಕೊಳ್ತಾಳಂತೆ. ಆ ರೀತಿಯಲ್ಲಿ ನನ್ನನ್ನು ಆರಿಸ್ಕೊಂಡ್ಲೋ ಏನೋ. ಲಲಿತಾ ಸಹಸ್ರನಾಮವನ್ನು ಯಾರೋ ಒಬ್ಬರು ಗುರುಗಳ ಮುಖೇನ ಹೋಗಿ ಕಲಿಬೇಕು ಅಂತ ಹೋದಾಗ ಅಲ್ಲಿ ಅವರು ಏನು ಹೇಳಿದರು ಅಂದರೆ, ನೀವು ಲಲಿತಾ ಸಹಸ್ರನಾಮವನ್ನು ಕಲಿಬೇಕು ಅಂದರೆ ಒಂದಿಷ್ಟು ಪೂಜೆ ಪುನಸ್ಕಾರ ಹೇಳ್ತೀನಿ, ಅದನ್ನೆಲ್ಲ ಮಾಡ್ತಾ ಲಲಿತಾ ಸಹಸ್ರನಾಮವನ್ನು ನೀವು ಹೇಳಬೇಕು. ಎಷ್ಟು ದಿನ? 48 ದಿನ ನಾನು ಹೇಳುವಂಥ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದರು. ಆ ಕ್ಷಣಕ್ಕೆ ಅಲ್ಲಿ ಹತ್ಕೊಂಡಿದ್ದಿದೆ, ಲಲಿತಾ ಸಹಸ್ರನಾಮನ ಗುರುಗಳೇ ನನಗೆ ಹೇಳಕ್ಕೆ ಬರೋದಿಲ್ವಲ್ಲ, ಹೇಗೆ ಹೇಳ್ತೀನಿ ಲಲಿತಾ ಸಹಸ್ರನಾಮ? ನನಗೆ ಗೊತ್ತಿಲ್ಲಮ್ಮ,
ನೀವು ಅದನ್ನು ಹೇಳಿಬಿಟ್ಟು ಪೂಜೆ ಮಾಡಬೇಕು ಅಂತ ಅವರೊಂದು ಕಲಶ ಕೊಟ್ಬಿಟ್ಟಿದ್ದಾರೆ. ಲಕ್ಷಾಂತರ ರೂಪಾಯಿ ದುಡ್ಡನ್ನು ತಗೊಂಡು ಕಲಶವನ್ನು ಕೊಟ್ಟಿದ್ದಾರೆ. ನಾನು ತಗೊಂಡು ಬಂದೆ, ಮನೇಲಿ ಕಲಶವನ್ನು ಕೂರಿಸಿದ್ದೀನಿ. ಲಲಿತಾ ಸಹಸ್ರನಾಮ ಏನೂ ಗೊತ್ತಿಲ್ಲ, ಬುಕ್ಕನ್ನು ನೋಡಿದ್ರೆ ಏನು ಹೇಳೋದಿದು, ಇದು ಹೇಗೆ ಹೇಳೋದು ಅನ್ನುವಂಥ ಸಂದರ್ಭದಲ್ಲಿ ತುಂಬ ಬೇಸರ ಆಗಿದ್ದು ಇದೆ. ಹಾಗೆ ಲಲಿತಾಂಬಿಕೆ ಹತ್ರ ಕೇಳಿದ್ದು ಒಂದೇ, ಅಮ್ಮ ಲಲಿತಾ ಪರಮೇಶ್ವರಿ, ನಿನ್ನ ಒಂದು ಲಲಿತಾ ಸಹಸ್ರನಾಮವನ್ನು ನನ್ನ ಬಾಯಲ್ಲಿ ಹೇಗೆ ಹೇಳಿಸ್ತೆ ನಂಗೆ ಗೊತ್ತಿಲ್ಲ. ನಾನು ಶ್ರದ್ಧೆಯಿಂದ ಗುರುಗಳು ಏನು ಹೇಳಿದಾರೋ ಹಾಗೆ ನಾನು ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಪೂಜೆಯನ್ನು ಮಾಡ್ತಾ ಶುರು ಮಾಡಿದೆ. 11 ದಿನ ಆಗಿದೆ. 48 ದಿನದಲ್ಲಿ 11 ದಿನ ಆಗಿದೆ. 11ನೇ ದಿನ ಪೂಜೆಯನ್ನು ಮಾಡೋ ಅಷ್ಟೊತ್ತಿನೊಳಗಡೆ ಲಲಿತಾ ಸಹಸ್ರನಾಮವನ್ನು ತಾಯಿ ಒಂದು ಶ್ರದ್ಧೆ ಮತ್ತು ಒಂದು ಭಕ್ತಿಯಿಂದ ನಾವು ಮಾಡಿದಂಥ ಪೂಜೆಗೆ ತಾಯಿ ಯಾವ ರೀತಿ ನಮ್ಮನ್ನು ಕೈ ಹಿಡಿತಾಳೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಎಲ್ಲ ಹೆಣ್ಮಕ್ಳು ಕೂಡ ಇದನ್ನು ಕೇಳಿಸ್ಕೊಳ್ಬೇಕು. ಲಲಿತಾ ಸಹಸ್ರನಾಮ ನೋಡ್ದಲೇ ಆ 1000 ನಾಮವನ್ನು ನಾನು ಹೇಳುವಂಥದ್ದಾಯಿತು 11 ದಿನದಲ್ಲಿ. ಹೀಗೆ 46ನೇ ದಿನ ಹೀಗೆ ಪೂಜೆ ಮಾಡ್ಕೊಂಡು ಬಂದೆ. 46ನೇ ದಿನ ಮತ್ತೆ ಗುರುಗಳ ಬಳಿ ಹೋಗಿದ್ದೀನಿ. ಅಷ್ಟೊತ್ತಿನೊಳಗಡೆ ತಾಯಿ ನನ್ನನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅಂತಂದರೆ, ನಾನು ಮಾಡಿದಂತಹ ಪೂಜೆ ಶ್ರದ್ಧೆಗೆ ಆ ತಾಯಿ ಯಾವ ರೀತಿ ನನ್ನನ್ನು ಕಾಪಾಡಿದ್ಲು ಅಂದರೆ, 46ನೇ ದಿನಕ್ಕೆ ಗುರುಗಳ ಹತ್ರ ಹೋಗಿ, ಗುರುಗಳೇ ಇನ್ನು 2 ದಿನ ಇದೆ, ಆ ಲಲಿತಾ ಸಹಸ್ರನಾಮವನ್ನು ಮುಗಿಸಿ ನೀವು ಹೇಳಿದಂತಹ ಪೂಜೆಯನ್ನು ಮಾಡೋದಕ್ಕೆ ಯಾವ ರೀತಿ ಅದನ್ನು ನಾನು ಸಂಪೂರ್ಣ ಮಾಡ್ಕೋಬೇಕು ಅಂತ ಹೇಳಿದಾಗ ಅವರು, ನೀವು ಮೊದಲಿಗೆ ಲಲಿತಾ ಸಹಸ್ರನಾಮ ಹೇಳಿದ್ದೀರಾ, ಲಲಿತಾಂಬಿಕೆಯ ರಾಜರಾಜೇಶ್ವರಿಯ ಒಂದು ಫೋಟೋವನ್ನು ತಂದಿಟ್ಕೋಬೇಕು ಇವತ್ತು, ನಾಳೆ ಪೂಜೆ ವಿಧಿಯನ್ನು ಹೇಳ್ತೀನಿ ಅಂತ ಹೇಳಿದ್ರು. ಹಾಗೆ ಹೇಳಿದಾಗ ಹುಡ್ಕೊಂಡು ಬರ್ತಾಯಿದ್ದೀನಿ. ಹುಡ್ಕೊಂಡು ಬಂದೆ ಎಲ್ಲ ಕಡೆ. ಲಲಿತಾಂಬಿಕೆಯ ಫೋಟೋ ಸಿಗ್ತಾನೇ ಇಲ್ಲ. ಯಾವ ಫೋಟೋ ಅಂಗಡಿಗೆ ಹೋದರೂ ಕೂಡ ಲಲಿತಾಂಬಿಕೆ ಫೋಟೋ ಸಿಗ್ತಾ ಇಲ್ಲ. ಏನು ಮಾಡೋದು ತಾಯಿ, ನಾನು ನಿನ್ನ ಫೋಟೋ ಸಿಗಬೇಕು, ನಾಳೆ ಬೆಳಗ್ಗೆ ಅಂದರೆ ಪೂಜೆ ಮಾಡಿಸ್ತೀನಿ ಅಂದಿದ್ದಾರೆ, ಇವತ್ತು ನಾನು ತಂದಿಟ್ಕೊಳ್ಬೇಕು ಅಂದ್ರೆ ನಿನ್ನ ಫೋಟೋ ಸಿಗ್ತಿಲ್ಲ ಅಮ್ಮ, ಏನು ಮಾಡಬೇಕು ಅಂತ ತುಂಬ ದುಃಖಪಟ್ಟಿದ್ದಿದೆ. ಗಾಡಿ ತೊಗೊಂಡು ಬರ್ತಾ ಇದ್ದೀನಿ. ಈ ಕಡೆಯಿಂದ ಯಜಮಾನ್ರ ಫೋನ್ ಕೇಳಬೇಕಾ, ಹೆಣ್ಮಕ್ಳು ಅಂದಮೇಲೆ ಕೇಳಬೇಕಾ, ಯಜಮಾನರು ಒಂದೇ ಸಮನೆ ಬೈತಾ ಇದ್ದಾರೆ. ಇಷ್ಟು ರಾತ್ರಿ 9, 8:30, 9 ಗಂಟೆ ಆಯಿತು, ಇನ್ನೂ ನೀ ಎಲ್ಲಿದ್ಯಾ ಅಂತ ಬೈತಿದ್ದಾರೆ. ಈ ಕಡೆ ಯಜಮಾನ್ರ ಭಯ ಒಂದು ಕಡೆ, ನಾಳೆ ಪೂಜೆ ಮಾಡಬೇಕು, ಲಲಿತಾಂಬಿಕೆ ಫೋಟೋ ಬೇಕು, ರಾಜರಾಜೇಶ್ವರಿ ಫೋಟೋ ಬೇಕು, ಏನು ಮಾಡೋದು ತಾಯಿ ಅಂತ ಹೇಳಿ ನಮಸ್ಕಾರ ಮಾಡ್ಕೊಳ್ತಾ ಬರಬೇಕಾದ್ರೆ ದಾರಿಯಲ್ಲಿ ಒಂದು ಚಿಕ್ಕದಾಗಿ ರೋಡ್ ಸೈಡಲ್ಲಿ ಒಂದು ದೇವರನ್ನ ಇಟ್ಟಿದ್ದಾರೆ. ಅಲ್ಲಿ ಅಮ್ಮನವರು, ಯಾವ ಅಮ್ಮನವರು ಅಂತ ಇವತ್ತಿಗೂ ನಂಗೆ ಗೊತ್ತಿಲ್ಲ, ಅಮ್ಮನವರ ಒಂದು ಫೋಟೋ, ಒಂದು ವಿಗ್ರಹ ಇಟ್ಟಿದ್ದಾರೆ ದಾರಿಯಲ್ಲಿ. ಅಲ್ಲೇ ಒಂದು ಚಿಕ್ಕದಾಗಿ ದೀಪ ಅಂಟಿಸಿದ್ದಾರೆ. ಗಾಡಿ ನಿಲ್ಲಿಸ್ಕೊಂಡು, ಅಮ್ಮ ರಾಜೇಶ್ವರಿ ಫೋಟೋ ಸಿಕ್ಕಿಲ್ಲ, ಈ ಕಡೆ ಯಜಮಾನ್ರು ಬೈತಾರೆ ಮನೆಗೀಗ ಹೋಗೋ ಅಷ್ಟೊತ್ತಿನೊಳಗಡೆ, ಈ ಕಡೆ ತಾಯಿ ಫೋಟೋ ಸಿಕ್ಕಿಲ್ಲ, ಏನು ಮಾಡೋದಮ್ಮ, ನಾನು ಇದಕ್ಕೆ ಹೇಗೆ ಯಾವ ರೀತಿ ನಾನು ಇದನ್ನು ಈ ಒಂದು ಪರೀಕ್ಷೆ ನನಗೆ ಅಂತ ಕೇಳ್ತಾ ಇದ್ದ ಹಾಗೆ ಅಲ್ಲಿಬ್ಬರು ದಂಪತಿಗಳು ಬರ್ತಾರೆ. ದಂಪತಿಗಳು ಬಂದು, ಅಮ್ಮ ನಿನಗೆ ಒಂದು ಕುಂಕುಮ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಕುಂಕುಮ ಕೊಡ್ತೀವಿ ಅಂತ ಹೇಳಿದಾಗ ನನಗೆ ಆ ಸಮಯದಲ್ಲಿ ಭಯ, ಈ ಕಡೆ ಫೋಟೋ ಸಿಕ್ಕಿಲ್ಲ ಅನ್ನೋ ಗಾಬರಿಯಲ್ಲಿ ಇವ್ರು ಕುಂಕುಮ ಕೊಡ್ತಾರಲ್ಲ ಅಂತ ಹೇಳಿ ಸುಮ್ಮನೆ ಹಾಗೆ ಕುಂಕುಮ ಎಲ್ಲ ತಗೊಂಡು ಗಾಡಿ ತೊಗೊಂಡು ಅವರು ಏನೋ ಒಂದು ಕೊಟ್ಟರು, ಒಂದಿಷ್ಟು ತಾಂಬೂಲ ಎಲ್ಲ ಕೊಟ್ಟರು, ತಗೊಂಡೆ ಬಂದೆ. ಮನೆಗೆ ಬಂದಾಗ ಯಜಮಾನರಿಗೆಲ್ಲ ಎಲ್ಲ ತಯಾರಿಯನ್ನು, ಮಕ್ಕಳು ಯಜಮಾನರಿಗೆಲ್ಲ ತಯಾರಿಯನ್ನು ಮಾಡಿಕೊಟ್ಟು ನಂತರ ರಾತ್ರಿ 11:30 ಬೆಳಗ್ಗೆ ಅಂದರೆ ಮತ್ತೆ ಗುರುಗಳ ಮನೆಗೆ ಹೋಗಬೇಕು. ಇನ್ನು ನೆಕ್ಸ್ಟ್ ಡೇ ಅಂದರೆ ಒಂದು 48 ದಿನದ ಪೂಜೆ ಸಂಪೂರ್ಣ ಮಾಡ್ಕೊಳ್ಬೇಕಾಗಿತ್ತು. ಆ ಸಮಯದಲ್ಲಿ ರಾತ್ರಿ 11:30 ಅವ್ರು ಯಾರೋ ಒಬ್ಬರು ಕುಂಕುಮ ಕೊಟ್ಟರಲ್ಲ, ಆ ತಾಂಬೂಲ ತೆಗೆದಿಡೋಣ ಅಂತ ಹೇಳಿ ಪ್ಯಾಕೆಟನ್ನು ಓಪನ್ ಮಾಡ್ತೀನಿ. ರಾಜರಾಜೇಶ್ವರಿ ಫೋಟೋ. ಇವತ್ತಿಗೂ ಕೂಡ ನಮ್ಮ ಮನೆಯಲ್ಲಿ ರಾಜರಾಜೇಶ್ವರಿ ಫೋಟೋನ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಆ ತಾಯಿ ಫೋಟೋ ನೋಡಿದ ತಕ್ಷಣ ಎಲ್ಲಿಲ್ಲದ ಕಣ್ಣೀರು ನನಗೆ. ಯಾಕೆ ಅಂದರೆ ಆ ಫೋಟೋಗಾಗಿ ಎಷ್ಟೆಲ್ಲ ಹುಡುಕಾಡಿದ್ದೀನಿ, ಎಷ್ಟೆಲ್ಲ ಬಯಸ್ಕೊಂಡಿದ್ದೀನಲ್ಲ ಅನ್ನೋ ಒಂದು ಬೇಸರ, ದುಃಖ ಮನಸ್ಸಲ್ಲಿತ್ತು. ಹಾಗೆ ನೆಕ್ಸ್ಟ್ ಡೇ ಮತ್ತೆ ಗುರುಗಳ ಮನೆಗೆ ಹೋಗ್ತೀನಿ. ಅಲ್ಲಿ ಅವರು ಯಾವುದೋ ರೀತಿಯಲ್ಲಿ ಒಂದು ವಶೀಕರಣ ಮಾಡ್ಕೊಳ್ಬೇಕು, ಯಾವುದೋ ಒಂದು ಸಂದರ್ಭ ಅವರಿಗೆ ಮನಸ್ಸು ಆ ಥರ ಇತ್ತು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಅದನ್ನು ಕೂಡ ತಾಯಿ ಅವರ ಸ್ವಂತ ಮಾವನ ಮಗಳು
ನನ್ನನ್ನು ಯಾವುದೇ ಕಾರಣಕ್ಕೂ ನಮ್ಮ ಇವರನ್ನು ನಂಬಬೇಡಿ ಅಂತ ಅವ್ರು ಹೇಳಿದಾಗ ನಿಜವಾಗ್ಲೂ ಇಡೀ ಮೈ ನನಗೆ ಶೇಕ್ ಆಗ್ತಾಯಿತ್ತು. ಯಾಕೆ ಅಂದರೆ ನಾಳೆ 48 ದಿನದ ಪೂಜೆ ಆರಾಧನೆ ನಾನು ಹೇಗಪ್ಪ ಮಾಡಲಿ ಅಂದ್ಕೊಂಡಾಗ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ, ದೇವಸ್ಥಾನದಲ್ಲಿ ಕೇಳ್ತೀನಿ, ಅವ್ರು ನಾಳೆ ಇಲ್ಲೇ ಬಂದು ಪೂಜೆ ಪುನಸ್ಕಾರವನ್ನು ಮಾಡಿ ಅಂತ ಹೇಳ್ತಾರೆ. ಅಲ್ಲಿ ಪೂಜೆಗೆಲ್ಲ ಹೋದಾಗ ಅಲ್ಲಿ ನಾನು ಮಾಡಿದಂಥ ಲಲಿತಾ ಸಹಸ್ರನಾಮದ ಒಂದು ಪುಣ್ಯದ ಫಲನೋ ಏನೋ ಗೊತ್ತಿಲ್ಲ, ಆ ಲಲಿತಾಂಬಿಕೆಯ ಒಂದು ವಿಗ್ರಹವನ್ನೇ ನನಗೆ ನನ್ನ ಕೈಗೆ ಕೊಟ್ಟು ನೀವು ಇವಳನ್ನು ಆರಾಧನೆ ಮಾಡಿ ಅಂತ ನನಗೆ ಕೊಡ್ತಾರೆ. ಅಷ್ಟು ದೊಡ್ಡ ವಿಗ್ರಹವನ್ನು ಮನೇಲಿ ಇಟ್ಕೋಬೋದಾ? ಆ ತಾಯಿ ನಾನು ಹೇಗೆ ಸೇವೆ ಮಾಡ್ತೀನಿ ಅನ್ನೋ ಪ್ರಶ್ನೆ ನನ್ನ ಮುಂದೆ ನೂರಾರು ಪ್ರಶ್ನೆಗಳು ನನ್ನ ಜೊತೇಲಿ ಬಂತು. ಆದ್ರೂ ಕೂಡ ಕೈ ಕೊಟ್ಟಿದ್ದಾರೆ ಅಮ್ಮನವ್ರನ್ನ. ಅವಳನ್ನು ನಾನು ಆರಾಧನೆ ಮಾಡಲೇಬೇಕಲ್ವಾ ಅಂತ ಹೇಳಿ ಕರ್ಕೊಂಡು ಬಂದೆ. ಮನೆಗೆ ಕರ್ಕೊಂಬಂದು ಕೂರಿಸಿದಾಗ ಅವಳ ಪಾದವನ್ನು ಹಿಡ್ಕೊಂಡು ಕೇಳಿದ್ವು ಒಂದೇ, ಅಮ್ಮ ನನಗೆ ಏನು ನನ್ನ ಕೈಯಲ್ಲಿ ಆಗುತ್ತೋ, ನಿನಗೆ ಪ್ರತಿನಿತ್ಯ ಅಭಿಷೇಕ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ಯಾವಾಗ ಆಗುತ್ತೋ ಹೇಗಾಗುತ್ತೋ ನಿನ್ನ ಮಗಳು ಅಂತ ತಿಳ್ಕೊಂಡು ನಾನು ಏನೇ ತಪ್ಪು ಮಾಡಿದ್ರೂ ಕೂಡ ನೀ ಕ್ಷಮೆ ಕೊಡು ಅಮ್ಮ, ನಾನು ನಿನ್ನನ್ನು ಆರಾಧನೆ ಮಾಡ್ತೀನಿ ಅಂತ ಹೇಳಿ ಅವತ್ತಿನಿಂದ ಲಲಿತಾ ಸಹಸ್ರನಾಮವನ್ನು ಹೇಳ್ತಾ ಪ್ರತಿನಿತ್ಯ ಲಲಿತಾ ಸಹಸ್ರನಾಮ ಹೇಳ್ತಾ ಸಾಕಷ್ಟು ಸ್ತೋತ್ರಗಳು ನನ್ನ ಬಾಯಲ್ಲಿ ಲೀಲಾಜಾಲವಾಗಿ ಹೇಳುವಂಥದ್ದಾಯಿತು. ಒಬ್ಬರಿಗಲ್ಲ, 100 ಜನಕ್ಕಲ್ಲ, ಸಾವಿರಾರು ಹೆಣ್ಮಕ್ಕಳಿಗೆ ನಮ್ಮ ಕಡೆಯಿಂದ ಹೇಳ್ಕೊಡುವಂಥ ವ್ಯವಸ್ಥೆ ಕೂಡ ಆ ತಾಯಿ ನನಗೆ ಮಾಡಿಸ್ಕೊಟ್ಲು. ಒಬ್ಬರಲ್ಲ, 100 ಜನ ಪರಿಚಯ, 100 ಜನ ಅಮ್ಮ ಅಂತ ಮಾತಾಡಿಸುವಂಥವ್ರು, 100 ಜನ, ಸಾವಿರಾರು ಜನ ಸಿಕ್ಕುವಂಥದ್ದಾಯಿತು. ಆ ತಾಯಿ ಅದು ಯಾಕೆ ಇದನ್ನು ನಾನು ಹೇಳಿದೆ ಅಂದರೆ, ದೇವರನ್ನು ಆರಾಧನೆ ಮಾಡಿದವರಿಗೆ ಎಂದೂ ಕೂಡ ಅವರಿಗೆ ಕೆಟ್ಟದಾಗುತ್ತೆ ಅಂತ ಯಾರೂ ನಂಬಾರ್ದು. ಎಲ್ಲರೂ ಹೇಳ್ಬೋದು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಯಾಕೆ ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತ ಹೇಳ್ತಾರೆ. ಮಾಡುವ ಕ್ರಮ, ಮಾಡುವ ರೀತಿ, ನಾವು ತೋರಿಸಿರುವಂಥ ಶ್ರದ್ಧೆ ಅದು ಏನು ಅಂತ ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಂಡಾಗ ನಿಜವಾಗ್ಲೂ ದೇವಿ ನಮ್ಮನ್ನು ನಿಜವಾಗ್ಲೂ ದೇವರು ಅನ್ನೋರು, ಪರಮಾತ್ಮ ಅನ್ನೋನು ನಮಗೆ ಒಲಿತಾನೆ, ನಮ್ಮ ಕೈಯನ್ನು ಹಿಡ್ಕೊಳ್ತಾನೆ. ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳ್ತಾ ಇರ್ತೀನಿ, ನಿಜವಾಗ್ಲೂ ಪ್ರತಿನಿತ್ಯ ಪೂಜೆ ಮಾಡಿದ ತಕ್ಷಣ ಒಂದ್ಸತಿ ನಿಮ್ಮ ಹ್ಯಾಂಡನ್ನು ಯಾರಿಗೂ ಹ್ಯಾಂಡ್ ಶೇಕ್ ಕೊಡಬೇಡಿ, ದೇವ್ರಿಗೆ ಕೊಟ್ಬಿಡಿ, ಅಮ್ಮ ನನ್ನ ಕೈ ಹಿಡ್ಕೊಂಬಿಡೆ ಅಂತ. ಒಂದು ದಿವಸ ಹೇಳಿದ್ರೆ ಆಗಲ್ಲ, ಇದನ್ನು ಸತತವಾಗಿ ಹೇಳಬೇಕು. ಪ್ರಯತ್ನ ನಮ್ಮದಾಗಿರಬೇಕು. ಪ್ರಯತ್ನಕ್ಕೆ ಒಂದು ಕತೆ ಹೇಳಲ್ಲ, ಚಿಕ್ಕದಾಗಿ ಒಂದು ಕತೆ ಹೇಳ್ತೀನಿ. ಎಲ್ಲರಿಗೂ ಒಂದು ಕತೆ ಹೇಳ್ತೀನಿ. ಯಾಕೆ ಪ್ರಯತ್ನ ಮಾಡಬೇಕು? ದೇವರಿಗೂ ಮತ್ತು ನಮಗೂ ಏನು ಒಂದು ರೀತಿ ಕನೆಕ್ಟು, ಹೇಗೆ ನಾವು ಕನೆಕ್ಟ್ ಆಗೋದು, ಹೇಗೆ ಕನೆಕ್ಟ್ ಆಗಬೇಕು ಅಂದರೆ ನಿಜವಾಗ್ಲೂ ಶ್ರೀ ಯದುನಂದನ ಗುರುಕುಲಕ್ಕೆ ಸೇರಿಕೊಂಡು ನಮ್ಮ ಒಂದು ತರಗತಿಯಲ್ಲಿ ಸೇರಿಕೊಂಡಾಗ ಡೆಫಿನೆಟಾಗಿ ದೇವರಿಗೂ ನಿಮಗೂ ಕನೆಕ್ಟ್ ಮಾಡುವಂಥ ರೀತಿ ಹೇಗೆ ಅನ್ನೋದನ್ನು ಸಾಕಷ್ಟು ವಿಚಾರ ತಿಳಿಸ್ಕೊಡ್ತೀನಿ ನಾನು ಕೂಡ. ಯಾಕೆ ನಾವು ಪ್ರಯತ್ನ ಮಾಡಬೇಕು ಅನ್ನೋದಕ್ಕೆ ಒಂದು ಚಿಕ್ಕ ಕತೆ. ಒಬ್ಬ ತುಂಬ ಶಿವನ ಭಕ್ತ. ಆ ಶಿವನ ಭಕ್ತ ಏನು ಮಾಡ್ತಾ ಇದ್ದ, ಹೇಗಾದರೂ ಮಾಡಿ ಶಿವನನ್ನು ನಾನು ಒಲಿಸ್ಕೊಳ್ಬೇಕು, ಶಿವನನ್ನು ನಾನು ಕಾಣಬೇಕು ಅನ್ನೋ ಒಂದು ಹಂಬಲ ಅವನಿಗೆ. ಒಂದು ಗುಡಿಗೆ ಹೋಗ್ತಾನೆ, ಶಿವನ ಗುಡಿಗೆ ಹೋಗ್ತಾನೆ. ಅಲ್ಲೊಬ್ಬರು ಸನ್ಯಾಸಿ ಕೂತಿರ್ತಾನೆ. ಆ ಸನ್ಯಾಸಿ ಹತ್ರ ಹೇಳ್ತಾನೆ, ನಾನು ಶಿವನನ್ನು ನೋಡಬೇಕು, ಶಿವನಿಂದ ನಾನು ವರವನ್ನು ಪಡ್ಕೋಬೇಕು, ಎಲ್ಲರೂ ಏನೇನೋ ಮಾಡಿ ನೋಡ್ತಾರೆ, ನಾನು ಹೇಗೆ ನೋಡೋದು ಅಂತ ಸನ್ಯಾಸಿ ಹತ್ರ ಆ ವ್ಯಕ್ತಿ ಕೇಳ್ತಾನೆ. ಸಾಧಾರಣ ವ್ಯಕ್ತಿ ನಮ್ಮ ಹಾಗೆ. ಶಿವನನ್ನು ನೋಡಬೇಕು ಅಂದಾಗ ಆ ಸನ್ಯಾಸಿ ಹೇಳ್ತಾರೆ, ನೋಡು ಅಲ್ಲೊಂದು ಬೆಟ್ಟ ಇದೆ, ಆ ಬೆಟ್ಟದ ಮೇಲ್ಗಡೆ ಒಂದು ಶಿವಲಿಂಗ ಇದೆ, ನೀ ಶಿವನೇ ನೋಡಬೇಕು ಅನ್ನೋದಾದರೆ ಆ ಶಿವಲಿಂಗಕ್ಕೆ ಹೋಗಿ ಅಭಿಷೇಕ ಮಾಡಿಬಿಟ್ಟು ಬಾ. ಎಷ್ಟು ಅಭಿಷೇಕ ಮಾಡಬೇಕು ಅಂತ ಈತ ಕೇಳ್ತಾನೆ. ಆಗ 108 ಬಿಂದಿಗೆ ನೀರು ತಗೊಂಡು ಹೋಗಿ ನೀನು ಅಭಿಷೇಕ ಮಾಡಿಬಿಟ್ಟು ಬಾ ಅಂತ ಹೇಳ್ತಾನೆ. ಅಂದರೆ ಪ್ರತಿ ಸರಿ ಬೆಟ್ಟದಿಂದ ಇಳಿದು ಒಂದೊಂದು ಬಿಂದಿಗೆ ನೀರು ತಗೊಂಡು ಹೋಗೋದು, ಅಭಿಷೇಕ ಮಾಡೋದು. ಯಾಕೆ ಅಂತ ಶಿವನನ್ನ ಪರಮೇಶ್ವರನ ನೋಡಬೇಕು ಅಂದರೆ ಸುಮ್ಮನೆ ಆಗ್ಬಿಡುತ್ತಾ ಅಲ್ವಾ? ಅದಕ್ಕೋಸ್ಕರ ಅವ್ರು ಹೇಳಿರ್ತಾರೆ. ಇವನು ಹೋಗ್ತಾನೆ, ತಗೊಂಡು ಹೋಗ್ತಾನೆ, ಬಿಂದಿಗೆ ನೀರು ತೊಗೊಂಡು ಹೋಗ್ತಾನೆ, ಓಂ ನಮಃ ಶಿವಾಯ ಹೇಳ್ತಾನೆ, ಹಾಕ್ತಾನೆ, ಬರ್ತಾನೆ, ಮತ್ತೆ ನೀರು ತೊಗೊಂಡು ಹೋಗ್ತಾನೆ, ಹಾಕ್ತಾನೆ. ಹೀಗೆ ಸತತವಾಗಿ 100 ಬಿಂದಿಗೆ ನೀರನ್ನು ಹಾಕ್ಬಿಟ್ಟ, ಅಭಿಷೇಕ ಮಾಡಿ ಬಂದ.
ಅವಾಗೂ ಅಂದ್ಕೊಳ್ತಾನೆ 100 ಬಿಂದಿಗೆ ಹಾಕಿದೆ ಶಿವಪ್ಪ, ನನಗೆ ಇನ್ನೂ ನೀನು ಕಾಣಿಸ್ತಾ ಇಲ್ಲ, ಇನ್ನೂ ಇದೆಯಲ್ಲ ಬಾಕಿ, ಮಾಡ್ತೀನಿ ಅಂತ ಹೇಳಿ ಹೋಗ್ತಾನೆ. 108 ಬಿಂದಿಗೆಗೆ ಇನ್ನು ಒಂದು ಬ್ಯಾಲೆನ್ಸ್ ಇದೆ, 108 ಹಾಕಬೇಕು. 107ನೇ ಬಿಂದಿಗೆ ತಗೊಂಡೋಗಿ ಹಾಕ್ತಾನೆ. ಹಾಕ್ಬಿಟ್ಟು ಎಲ್ಲ ಸುಳ್ಳು ಹೇಳ್ದ ಆ ಸನ್ಯಾಸಿ ಎಲ್ಲ ಸುಳ್ಳು ಹೇಳ್ತಿದ್ದಾನೆ. 108 ಬಿಂದಿಗೆ ಹಾಕಿದ ತಕ್ಷಣ ಕಾಣಿಸ್ಬಿಡ್ತಾನೆ ಅಂತ ಹೇಳ್ದ. 107 ಬಿಂದಿಗೆ ತಂದು ಅಭಿಷೇಕ ಮಾಡಿದ್ದೀನಿ, 107 ಬಿಂದಿಗೆ ಆದರೂ ಪರಮೇಶ್ವರ ಕಾಣಿಸ್ಲಿಲ್ಲ, ಇನ್ನು 1 ಬಿಂದಿಗೆ ಹಾಕ್ಬಿಟ್ರೆ ಕಾಣಿಸ್ಬಿಡ್ತಾನ ಅಂತ ಹೇಳ್ದ. ಆ ಕೊಡನ್ ತಗೊಂಡೋಗಿ ಚೆಚ್ಬಿಟ್ಟ, ಅಲ್ಲಿಗೆ ಎಸೆದ್ಬಿಟ್ಟ. ಇನ್ನು ಒಂದೇ ಒಂದು ಬಿಂದಿಗೆಗಾಗಿ ಶಿವನು ಕಾಯ್ತಾ ಇದ್ದ. ಕೊನೆ ಒಂದೇ ಒಂದು ಬಿಂದಿಗೆಗಾಗಿ ಶಿವನು ಕಾಯ್ತಾ ಇದ್ದ. ಇವನೇನು ಮಾಡ್ದ, ಆ ಬಿಂದಿಗೆನ ಬಿಸಾಡ್ಬಿಟ್ಟ. ಬಂದು ಸನ್ಯಾಸಿ ಹತ್ರ ಹೇಳ್ದ, ನೀವು ಹೇಳಿದ್ರಿ ಅಂತ 107 ಬಿಂದಿಗೆ ಹಾಕಿದ್ರು ಪರಮೇಶ್ವರ ಕಾಣಿಸ್ಲಿಲ್ಲ, ಇನ್ನು 1 ಬಿಂದಿಗೆ ಹಾಕಿದ್ರೆ ಕಾಣಿಸ್ಬಿಡ್ತಿದ್ನಾ, ನೀವು ಹೇಳಿದೆಲ್ಲ ಸುಳ್ಳು ಅಂತ ಹೇಳ್ದ. ಆಗ ಸನ್ಯಾಸಿ ಅವನಿಗೆ ತಲೆ ಮೇಲೆ ಕೈ ಇಟ್ಟು ಹೇಳ್ತಾರೆ, ನಿನಗೆ ಪ್ರಯತ್ನ ನೀನು ಮಾಡಿದೆ, ಸಂಪೂರ್ಣ ಫಲ ಪಡಿಬೇಕು ಅನ್ನೋದು ನಿನ್ನ ಮನಸ್ಸಿಗೆ ಬರಲಿಲ್ಲ. 108 ಹೇಳಿದಾರೆ ಅಂದಮೇಲೆ ಅದರಲ್ಲಿ ಏನೋ ಒಂದಿದೆ ಚಮತ್ಕಾರ. ಯಾವಾಗೂ ಅಷ್ಟೇ ಒಂದು ಮಂಡಲ ಪೂಜೆ ಮಾಡಿ ಅಂತ ನಾನು ಹೇಳ್ತೀನಿ, 48 ದಿನ ಮಾಡಿ ಅಂತೀನಿ ಅಂದರೆ 48ನೇ ದಿನಕ್ಕೂ ಕೂಡ ಕೆಲಸ ಆಗಿದ್ದು ಇದೆ. ಎಲ್ಲರಿಗೂ ಕೆಲವರಿಗೆ 3 ದಿವಸಕ್ಕೆ ಆಗಿದ್ದಿದೆ. ಹಾಗಂತ ಹೇಳಿ ಇದು 108 ಬಿಂದಿಗೆ ತನಕ 107 ತನಕನೂ ಆಗಿಲ್ಲ ಅಂತಾದರೆ ಅವನ ಕರ್ಮ ಏನೋ ಇತ್ತು, ಯಾವುದೋ ಪಾಪ ಮಾಡಿದ್ದ, ಯಾವುದೋ ಜನ್ಮದ ಕರ್ಮ ಇತ್ತು, ಅದನ್ನೆಲ್ಲ ಹೋಗ್ಲಾಡಿಸ್ತಾ ಇದ್ದ ಅವನ ಅಭಿಷೇಕ ಮಾಡ್ತಾ. ಇನ್ನು 1 ಬಿಂದಿಗೆ ತಗೊಂಡು ಹಾಕಿದರೆ ಪರಮೇಶ್ವರ ಕಾಣಿಸ್ಬಿಡ್ತಿದ್ನಲ್ಲಪ್ಪ ನಿನಗೆ. ಅಷ್ಟು ಪರಮೇಶ್ವರನು ಕಾಯ್ತಾ ಇದ್ದ ನಿಂಗೆ ವರ ಕೊಡೋಕ್ಕೋಸ್ಕರ. ನೀನು ಅದನ್ನು ನೀನು ಏನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅಂತ. ಇನ್ನೊಂದು ಬಿಂದಿಗೆ ಹಾಕ್ಬಿಟ್ಟಿದ್ದಿದ್ರೆ ನೀನು ನೋಡ್ಬೋದಿತ್ತು, ನಿನಗೆ ಅಂದ್ಕೊಂಡಿದ್ದೆಲ್ಲ ಆಗ್ತಿತ್ತಲ್ಲ. ನೀನು ಪ್ರಯತ್ನ ಸತತವಾಗಿರಬೇಕು, ಅಪೇಕ್ಷೆ ಯಾವುದೇ ಕಾರಣಕ್ಕೂ ಇರಬಾರ್ದು. ಯಾರಲ್ಲಿ ದೇವರಲ್ಲಿ ನಾವು ಏನಾದ್ರು ಮಾಡ್ತೀವಿ, ದೇವರಿಗೆ ಸೇವೆ ಮಾಡ್ತೀವಿ ಅಂದರೆ ಅಪೇಕ್ಷೆ ಇಲ್ಲದೆ ನಾವು ಮಾಡಬೇಕು. ಅಪೇಕ್ಷೆ ಇಲ್ಲದೆ ಮಾಡಿದಾಗ ನಿಜವಾಗ್ಲೂ ಅತಿ ಶೀಘ್ರದಲ್ಲೇ 108 ತನಕ ಕಾಯಬೇಕಾಗಿದ್ದ ಅವಶ್ಯಕತೆಯೇ ಇಲ್ಲ. ಒಂದೇ ಒಂದು ಫಸ್ಟ್ ಬಿಂದಿಗೆಗೆ ಪರಮೇಶ್ವರ ಕಾಣಿಸ್ಬಿಡ್ತಿದ್ದ. ಆದರೆ ಅಪೇಕ್ಷೆಯನ್ನು ಇಟ್ಕೊಂಡು ಹೋದ ಅವನು. ಆ ಅಪೇಕ್ಷೆ ಅನ್ನೋದು ಇಲ್ಲದೆ ಇದ್ದಿದ್ದರೆ ನಿಜವಾಗ್ಲೂ ದೇವರು ಯಾವುದೇ ನೀನಿದ್ಯ ಪರಮಾತ್ಮ, ನಿನ್ನ ಪಾದನ ನಂಬ್ಕೊಂಡಿದ್ದೀನಿ ನಾನು, ಸಾಕು ಅಷ್ಟೇ, ನೀನಿದ್ರ ಮೇಲೆ ಮತ್ತಿನ್ನೇನು. ಅದೇ ಒಂದು ಇದ್ರಲ್ಲಿ ಬರುತ್ತಲ್ವ ಶ್ರೀ ಸೂಕ್ತದಲ್ಲಿ, ಲಕ್ಷ್ಮೀ ದಿವ್ಯೇ ಗಜೇಂದ್ರೈ ಮಣಿಗಣ ಖಚಿತೈ ಸ್ನಾಪಿತ ಹೇಮಕುಂಬೈ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೆ ಸರ್ವ ಮಾಂಗಲ್ಯಯುಕ್ತ. ಏನು ಹೇಳೋದು, ಇದರ ಅರ್ಥ ಏನು? ತಾಯಿ ನನಗೇನು ಬೇಡ, ನೀನು ಸರ್ವ ಮಂಗಳಯುಕ್ತಳಾಗಿ ನನ್ನ ಮನೇಲಿ ಬಂದು ಕೂತ್ಕೊಂಡ್ಬಿಡು ಸಾಕು. ಇದೊಂದು ಸ್ತೋತ್ರ ಯಾವಾಗಲೂ ಹೇಳ್ಕೊಳ್ಳಿ ಅಂತ ನನ್ನ ತರಗತಿಯಲ್ಲಿ ಹೇಳ್ತೀನಿ ನಾನು ಕೂಡ. ಹೌದಲ್ವಾ? ತಾಯಿ ಒಬ್ಬಳು ಬಂದು ಎಲ್ಲ ಅವಳು ಸರ್ವ ಮಂಗಳಯುಕ್ತಳಾಗಿ ಬಂದು ನಮ್ಮ ಮನೇಲಿ ಕೂತ್ಕೊಂಡ್ಬಿಟ್ರೆ ಏನಿದೆ ನಮಗೆ ಕಷ್ಟ? ಆಕೆ ಬಂದು ಕೂತ್ಕೊಂಡ್ರೆ ಅಲ್ವಾ? ಹೌದು. ಆ ರೀತಿಯಲ್ಲಿ ನಾವು ದೇವರಿಗೂ ನಮಗೂ ಕನೆಕ್ಟ್ ಆಗಬೇಕಿದ್ರೆ ಅಪೇಕ್ಷೆ ಇಲ್ಲದೆ ದೇವರ ಸೇವೆಯನ್ನು ಮಾಡೋದು, ದೇವರ ಪೂಜೆಯನ್ನು ಮಾಡೋದು, ಇದೆಲ್ಲ ಬದಲಾವಣೆಯನ್ನು ಮಾಡ್ಕೊಳ್ಳೋದು. ಯಾವುದೋ ಒಂದು ನಾವು ಪ್ರತಿನಿತ್ಯ ಅಡುಗೆ ಮಾಡಿದ ತಕ್ಷಣ ಮಾಡ್ತೀವಿ ಅಂದರೆ ನಾವು ದೇವರಿಗಾಗಿ ಅಂತ ಮಾಡಿ, ದೇವರಿಗಾಗಿ ಏನೇ ಮಾಡಿರಲಿ, ಒಂದು ಚಪಾತಿ ಮಾಡ್ತಿರೋ, ಒಂದು ಉಪ್ಪಿಟ್ಟು ಮಾಡ್ತಿರೋ, ಒಂದು ಅವಲಕ್ಕಿ ಮಾಡ್ತಿರೋ, ಏನೇ ಮಾಡಿದ್ರು ಒಂದಿಷ್ಟು ತೊಗೊಂಡೋಗಿ ಮೊದಲು ದೇವ್ರ ಮನೇಲಿ ಇಟ್ಟು ಪರಮಾತ್ಮ ನಿನಗೆ ಅರ್ಪಿತ ಆಗಲಿ ಅಂತ ಹೇಳಿ ನಿಮ್ಮ ಮನೇಲಿ ನೀವೆಲ್ಲ ಊಟ ಮಾಡಿದಾಗ ಅದು ನಿಜವಾಗ್ಲೂ ಪ್ರಸಾದವಾಗಿರುತ್ತೆ. ಎಲ್ಲರ ಆರೋಗ್ಯವನ್ನು ವೃದ್ಧಿ ಮಾಡುವಂಥದ್ದಾಗುತ್ತೆ. ಪ್ರಸಾದವನ್ನು ಪ್ರತಿನಿತ್ಯ ತಿಂದರೆ ಏನಾಗ್ಬೋದು? ಮುಖದಲ್ಲಿ ಆಗುವ ತೇಜಸ್ಸನ್ನು ನಾವು ನೋಡ್ಬೋದು. ಈ ರೀತಿ ಮಾಡಿಕೊಂಡಾಗ ಅದಕ್ಕಾಗಿ ಹೇಳೋದು, ಪ್ರತಿದಿನ ಹೆಣ್ಮಕ್ಳು ಸ್ನಾನ ಮಾಡ್ದಲೇ ಯಾವುದೇ ಕಾರಣಕ್ಕೂ ಹಾಸಿಗೆಯಿಂದ ಎದ್ದು ಬಂದ ತಕ್ಷಣ ಮೊದಲಾಗಿ ಸ್ನಾನ, ಮನೆ ಸ್ವಚ್ಛತೆ, ಮುಂಬಾಗಿಲು ಸ್ವಚ್ಛತೆ ಮತ್ತು ಮೊದಲಿಗೆ ಸ್ನಾನ, ನಂತರ ನೀವು ಅಡುಗೆ ಮಾಡುವಂಥದ್ದು ಎಲ್ಲ ಮಾಡಿ ಅಂತ ನನ್ನ ಕಡೆಯಿಂದ ಇದನ್ನು ಹೇಳ್ಬೋದು. ಸೊ ಮಾರ್ನಿಂಗ್ ರೂಟೀನ ಚೇಂಜ್ ಮಾಡಿಕೊಂಡ್ರೆ ಇಡೀ ದಿವಸ ಹೌದು ಒಂದು ಫಲದಾಯಕವಾಗಿರುತ್ತೆ. ಹೌದು, ನಿಜವಾಗ್ಲೂ ಎಲ್ಲ ರೀತಿಯಲ್ಲೂ ಕೂಡ ಅವರು ಸಮೃದ್ಧಿಯನ್ನು ಕಾಣಬಹುದು, ಲಕ್ಷ್ಮಿಯನ್ನು ತಾಂಡವ ಆಡಿಸ್ಕೊಳ್ಬಹುದು ಮನೆಯಲ್ಲಿ. ಯಾವ ರೀತಿ ಲಕ್ಷ್ಮಿ ಅಂದರೆ ಒಬ್ಬಳೇ ಬರಲ್ಲ, ನಾರಾಯಣ ಇದ್ದಲ್ಲಿ ಲಕ್ಷ್ಮಿ ಬರೋದು. ಯಾವಾಗಲೂ ಹೇಳೋದು ಒಂದೇ, ನಾರಾಯಣ ಸಮೇತವಾಗಿ ಲಕ್ಷ್ಮಿ ನೀ ಬಾರಮ್ಮ ಅಂತ ಕರಿಬೇಕು. ಆಗಲೇ ಕೂಡ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಹಾಡನ್ನು ಕೇಳಿದಾಗ ಎಲ್ಲ
ಎಲ್ಲರಿಗೂ ಹೇಳೋದು, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ. ಇದನ್ನ ಯಾಕೆ ಹೇಳಿದೆ ಅಂದರೆ, ಎಲ್ಲರೂ ಅಂದ್ಕೊಳ್ತಾರೆ ಹೆಜ್ಜೆ ಮೇಲೆ ಹೆಜ್ಜೆ ಲಕ್ಷ್ಮಿ ಇಟ್ಕೊಂಡು ಬರ್ತಾಳೆ ಅಂತ. ಇಲ್ಲ, ನಾರಾಯಣನ ಹೆಜ್ಜೆ ಎಲ್ಲಿ ಇಟ್ಟಿರ್ತಾನೋ ಅಲ್ಲಿ ಅವಳ ಹೆಜ್ಜೆಯನ್ನು ಇಟ್ಕೊಂಡು ಬರ್ತಾಳೆ ಅಂತ ಅರ್ಥ. ಇದಕ್ಕೂ ಕೂಡ ಈ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡಿಗೂ ಕೂಡ ಸಾಕಷ್ಟು ವಿಚಾರವನ್ನು ನನ್ನ ತರಗತಿಯಲ್ಲಿ ಹೇಳಿರುವಂಥದ್ದು. ಎಲ್ಲರೂ ಅಂದ್ಕೊಂಡಿದ್ದಾರೆ ಲಕ್ಷ್ಮಿನೇ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬರ್ತಾಳೆ. ಇಲ್ಲ, ನಾರಾಯಣನ ಹೆಜ್ಜೆ ಎಲ್ಲಿ ಇಟ್ಟಿರ್ತಾನೋ ಅಲ್ಲಿ ಲಕ್ಷ್ಮೀ ಹೆಜ್ಜೆ ಕೂಡ ಇರುವಂಥದ್ದಾಗುತ್ತೆ ಅಂತ. ಸಾಕಷ್ಟು ವಿಚಾರಗಳಿವೆ, ತಿಳಿಸೋದಾದ್ರೆ ತುಂಬ ವಿಚಾರವನ್ನು ತಿಳಿಸಬಹುದು. ಹಾಗೆ ಯಾರಿಗೆಲ್ಲ ಏನಾದರೂ ಇಂಥ ವಿಚಾರಗಳು ತಿಳಿಬೇಕು, ಸಾಕಷ್ಟು ತಿಳ್ಕೊಳ್ಬೇಕು, ಹೆಣ್ಮಕ್ಳು ಬದಲಾವಣೆಯನ್ನು ಜೀವನದಲ್ಲಿ ಬದಲಾವಣೆಯನ್ನು ತಂದ್ಕೊಳ್ಬೇಕು ಅನ್ನೋದಾದರೆ ನಿಜವಾಗ್ಲೂ ನಮ್ಮ ತರಗತಿಗೆ ಸೇರ್ಕೊಳ್ಬೋದು, ಹೆಚ್ಚಿನ ವಿಚಾರವನ್ನು ತಿಳಿಸ್ಬೋದು. ಖಂಡಿತ ಮೇಡಮ್.